ನನ್ನ ಮುದ್ದು ಹುಡುಗ ಬಾಳು ಹಾಗೂ ಮಾಲಾಶ್ರೀ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ನಮ್ಮ ಉತ್ತರ ಕರ್ನಾಟಕದ ಜವಾರಿ ಜೋಡಿ ಬಾಳು ಹಾಗೂ ಮಾಲಾಶ್ರೀ ಅವರ ಜೋಡಿ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಜರ್ನಿ ವಿಟಿ ಪ್ಲೀಸ್. ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಆಕೆ ನನಗೆ ಸಿಕ್ಕದ ಅದೃಷ್ಟ ದೇವತೆ. ಆಕೆ ನನಗೆ ಅವ್ರು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ಆಕೆ ನನ್ನ ಜೀವನಕ್ಕೆ ಬಂದ್ಮೇಲೆ ನಾ ಭಾಳ ಅಂದ್ರೆ ಭಾಳ ಚೇಂಜ್ ಆಗೀನಿ. ಅನ್ಕೊಂಡಿದ್ದೆಲ್ಲ ಸಾಧಿಸಿದ್ದೀನಿ. ಒಂದು ಸಂಸಾರದ ಭಾರವನ್ನು ಹೆಂಡತಿ ಹೊರ್ತಾಳೆ, ಆದರೆ ಅದನ್ನ ಸ್ಮೂತ್ ಆಗಿ ನಡ್ಕೊಂಡು ಹೋಗೋದಕ್ಕೆ ಗಂಡ ದಾರಿ ಮಾಡಿಕೊಡ್ತಾನೆ. ನಾನು ಮದುವೆಗಿಂತ ಮುಂಚೆ ನಾನು ಯಾವತ್ತೂ ಬಂಗಾರ ತೊಟ್ಟಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಂಗಾರ ಕಾಸೇನ ಪಡಲಿಲ್ಲ. ನಂಗೆ ಬಂಗಾರದಂತ ಗಂಡ ಸಿಕ್ಕಿದಾನು ಬಂಗಾರ ಹಾಕ್ಬೇಕು ಅಂತ. ಬಂಗಾರಿನ ಬಡುವದನ, ಕಷ್ಟ ಸುಖಗಳ ನಡುವದನ, ದುಡ್ಕೊಂಡ್ ತಿನ್ನಾಕ ಶೆಡುವದನ. ಬಂಗಾರಕ್ಕ ಬಂಗಾರದಿಂದ ಸಿಂಗಾರ ಮಾಡುವಟ್ಟು ಬಂಗಾರದ ವ್ಯಕ್ತಿ ನಾ ಅಲ್ಲ. ಇದು ಬಡವನ ಬಂಗಾರ, ಬಡವನ ಬಂಗಾರ. ಐ ಲವ್ ಯು. ಬಾಳೋರೆ, ನೀವು ನಮ್ಮೆಲ್ಲರ ಮೇಲೆ ಹಾಡನ್ನ ಕಟ್ಟಿ ನಮ್ಮೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಾ ಬಂದಿದ್ದೀರಾ. ಆ್ಯಕ್ಚುಲಿ ಇವತ್ತು ಈ ಒಂದು ಕ್ಷಣದಲ್ಲಿ ನಮ್ಮ ವೇದಿಕೆ ಪರವಾಗಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಇಷ್ಟು ದಿವಸ ಬಾಳೋರು ಜವಾರಿ ಪ್ರತಿಭೆ ಆಗಿದ್ರು, ಆದರೆ ಈಗ ನಮ್ಮ ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆಯ ಈ ಕ್ಷಣದಿಂದ ಅವ್ರಿಗೆ ಇನ್ನೊಂದು ಅದ್ಭುತವಾದಂಥ ಟೈಟಲ್ ನಾವು ಕೊಡ್ತಾ ಇದ್ದೀವಿ. ಆ ಟೈಟಲ್ ಏನು ಅಂತ ರಿವೀಲ್ ಆಗಲಿ ಪ್ಲೀಸ್. ಬಾಳು ಅವರೇ, ಇನ್ನು ಮುಂದೆ ನೀವು ಬರೀ ಜವಾರಿ ಪ್ರತಿಭೆ ಬಾಳು ಬೆಳಗೊಂದಿ ಅಲ್ಲ, ನಮ್ಮ ಕರ್ನಾಟಕದ ಜವಾರಿ ರಾಕ್ ಸ್ಟಾರ್ ಬಾಳು ಬೆಳಗೊಂದಿ. ಥ್ಯಾಂಕ್ ಯು. ಒಬ್ಬ ಕಲಾವಿದಾಗ ಇದಕ್ಕಿಂತ ದೊಡ್ಡದ ಎಷ್ಟು ರೊಕ್ಕ ಕೊಟ್ಟರು ರೂಪಾಯಿ ಕೊಟ್ಟರು ಬೇಡ ಅನ್ನಿಸ್ತೈತಲ್ಲ. ಅದು ಒಂದು ಪಾರ್ಟ್ ನೀವು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದಿರ್ಬೋದು. ಬಿಟ್ರೆ ಇವತ್ತು ಜವಾರಿ ರಾಕ್ ಸ್ಟಾರ್ ಅಂತ ಬಿರುದು ಕೊಡಕತ್ತೀರಿ. ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಹೊರೆ ಇವತ್ತು ನನ್ನ ಮ್ಯಾಗ ಇನ್ನೊಂದು ಡಬಲ್ ಆಯಿತು ಅಂತ ನಾನು ಅನ್ಕೋತೀನಿ. ನೀವೇನು ಎಲ್ಲರೂ ಜವಾರಿ ರಾಕ್ ಸ್ಟಾರ್ ಅಂತ ಹೇಳಕತ್ತೀರಿ, ಅದನ್ನು ನಾನು ನಿಜವಾಗ್ಲೂ ಆ ಥರ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕರ್ನಾಟಕದ ಜವಾರಿ ರಾಕ್ ಸ್ಟಾರ್ ಬಾಳು ಬೆಳಗುಂದಿ ಹಾಗೂ ಅವರು ಶ್ರೀಮತಿ ಮಾಲಾಶ್ರೀ ಅವರ ಜೋಡಿ ಜರ್ನಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಬಾಳು, ಕಂಗ್ರ್ಯಾಚುಲೇಷನ್ಸ್. ಜಿ ಕಡೆಯಿಂದ ನಿಮಗೆ ಜವಾರಿ ರಾಕ್ ಸ್ಟಾರ್ ಅನ್ನೋ ಒಂದು ಅದ್ಭುತವಾದಂಥ ಟೈಟಲ್ ಸಿಕ್ಕಿದೆ. ತುಂಬ ಆಫ್ಟ್ ಆಗಿದೆ ನಿಮಗೆ. ಸೊ ಉತ್ತರ ಕರ್ನಾಟಕದ ಹುಲಿ ನೀವು ಹಾಡು ಹೇಳೋದ್ರಲ್ಲಿ ಅಂತ ನನ್ನ ಒಂದು ಭಾವನೆ. ಎಂಥ ಅದ್ಭುತವಾದಂಥ ಬರಹಗಾರ ನೀನು ಅಂದರೆ 10 ಜನ ಜೋಡಿಗಳನ್ನ ಇಟ್ಕೊಂಡು ಈ ಒಂದು ಕಡಿಮೆ ಟೈಮಲ್ಲಿ ಬರೆದು ಅಷ್ಟು ಚೆನ್ನಾಗಿ ಹಾಡ್ತೀಯಲ್ಲ ನೀನು. ನಿಜವಾದ ರಾಕ್ ಸ್ಟಾರ್ ನೀನು. ಥ್ಯಾಂಕ್ ಯು ಸರ್. ಮತ್ತಷ್ಟು ನಿನ್ನಿಂದ ಅದ್ಭುತವಾದಂಥ ಗೀತೆಗಳು, ಅದರಲ್ಲಿ ಸ್ಪೆಷಲ್ ಆಗಿ ನನ್ನ ಕೋರಿಕೆ ಕಣ, ಭಗ್ನ ಪ್ರೇಮಿಗಳಿಗೋಸ್ಕರ ಗೀತೆ ಬರೆಯೋದು ಯಾವತ್ತೂ ಬಿಡಬೇಡ. ಅವ್ರ ಆಶೀರ್ವಾದ ಸದಾ ನಿನ್ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಲವ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ನಿಮ್ಮ ಒಂದು ಅದ್ಭುತವಾದಂಥ ಜರ್ನಿಗೆ ನಮ್ಮ ವೇದಿಕೆಯ ಪರವಾಗಿ ಈ ವೇದಿಕೆಗೆ ನನ್ನ ಕಡೆಯಿಂದ ಒಂದು ಸಾರ್ಥಕತೆಯ ಜರ್ನಿ ಅಂತ ಹೇಳ್ಬೋದು. ಇದು ಒಂಥರ ನನ್ನ ಲೈಫಲ್ಲಿ ಅಪೂರ್ಣ ಆಗಿದ್ದು ಜೋಡಿ. ಸೊ ಆ ಜೋಡಿ ನನಗೆ ಸಿಕ್ಕಿದ ಮೇಲೆ ಈ ವೇದಿಕೆಯಲ್ಲಿ ನನಗೊಂಥರ ಒಂದು ಫುಲ್ಫಿಲ್ ಆಯಿತು ಅನ್ನೋ ಥರ ಒಂದು ವಿಟಿನ ನೋಡಿದೆ ನಾನು. ಒಂಥರ ನನಗದು ತಡ್ಕೊಳಕ್ಕೆ ಆಗಿಲ್ಲ. ಅಷ್ಟು ಥ್ಯಾಂಕ್ ಯು ಸೋ ಮಚ್ ಜೋಡಿ ನಂಬರ್ 1 ಟೀಮ್ ಅವ್ರಿಗೆ. ಇಂಥ ಅದ್ಭುತವಾದ ವಿಟಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ನನಗೇನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ವಿ ಟಿ ಅಂದರೆ ನನಗೆ ಗೊತ್ತಿಲ್ಲ. ಮಮ್ಮಿ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಿದ್ಲು, ವಿ ಟಿ ನೋಡಬೇಕು, ಎಲ್ಲರದು ವಿ ಟಿ ನೋಡಬೇಕು. ಇದೇನು ವಿ ಟಿ ಅಂತ ಅಂದರೆ ಅದೇ ಇಷ್ಟು ದಿನ ಏನು ಮಾಡಿದ್ದೀವೋ ಅದನ್ನೇ ಒಂದು ರೀಕ್ಯಾಪ್ ಥರ ತೋರಿಸ್ತಾರೆ, ಅದರಲ್ಲೇನಿದೆ ನೋಡಿದ್ದೀವಲ್ಲ ಒಂದ್ಸಲಿ ಅಂತ ಅಂದೆ. ಬಟ್ ಇವಾಗ ನೋಡುವಾಗ ಆ ಮೂಮೆಂಟ್ ಎಷ್ಟು ಮ್ಯಾಜಿಕಲ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ನನಗೆ ವೇದಿಕೆಗಳು ಸಿಕ್ಕಿದೆ, ಬಟ್ ಅರುಣ್ ಜೊತೆಲಿ ಈ ವೇದಿಕೆ ಶೇರ್ ಮಾಡಿರೋದು ನಾನು ಅವಾಗಲೇನೋ ಹೇಳಿದೆ, ಒಂಥರ ಮೆಮೊರೇಬಲ್ ಅದು ಅಂತ. ಇದೊಂಥರ ಲೈಫ್ ಟೈಮ್ ಮೆಮೊರಿ, ನನಗೆ ಅನ್ಫರ್ಗೆಟಬಲ್ ಇದು. ನಂಗೆ ಮರೆಯೋಕ್ಕೆ ಆಗಲ್ಲ ಇದು. ನನ್ನ ಜೀವನ ಪೂರ್ತಿ ನಾನು ಎಲ್ಲಿವರೆಗೆ ಇರ್ತೀನೋ ಅಲ್ಲಿವರೆಗೂ ಜೋಡಿ ನಂಬರ್ 1 ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ, ಅದು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು ಜೋಡಿ ನಂಬರ್ 1 ಟೀಮ್. ಅರುಣ್ ಅವರೇ, ರಜನಿ ಅವ್ರ ಬಗ್ಗೆ ಈ ಜರ್ನಿಲಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬರೀ ಕೇರ್ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಲೈಫ್ ಸಪೋರ್ಟ್ ಅವಳೇ ಅನಿಸುತ್ತೆ. ಅವಳಿಲ್ಲ ಅಂದರೆ ಬ್ಲ್ಯಾಂಕ್ ಅನಿಸುತ್ತೆ. ಎಷ್ಟೋ ಸಲ ಕಿತ್ತಾಡಿದಾಗ ಒಂದು ಅರ್ಧ ಗಂಟೆ 3/4 ಗಂಟೆ ಮಾತಾಡಲ್ಲ, ಆವಾಗ ಬ್ಲ್ಯಾಂಕ್ ಅನಿಸ್ತಾ ಇರೋ. ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ, ಒಂದು 5 ನಿಮಿಷ ನೆಮ್ಮದಿಯಾಗಿದ್ದೀನಿ, ಫೋನ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ ಅಂತ. ಆ 5 ನಿಮಿಷ ಆದಮೇಲೆ ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ, ಅವಳು ತಪ್ಪು ಮಾಡಿದ್ದೀನಿ, ಆ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಅವಳೇ ಮಾಡಿದ್ರು ನಾನೇ ಮೆಸೇಜ್ ಮಾಡಬೇಕು ಅಂತ ಮೆಸೇಜ್ ಮಾಡ್ತೀನಲ್ಲ, ಅದು ಹೇಳೋದಕ್ಕಾಗಲ್ಲ. ಆ ಫೀಲ್ ಚೆನ್ನಾಗಿದೆ. ಆ ಥರ ಮಮ್ಮಿ ಇದ್ದಾಳೆ ಅಂತ ಗೊತ್ತಾಗಿದ್ದು ನಾವಿಲ್ಲಿ ಜೋಡಿ ನಂಬರ್ 1 ವೇದಿಕೆಗೆ ಬಂದ ಮೇಲೆ. ಅಂದರೆ ಎಷ್ಟೊಂದು ಸರ್ಪ್ರೈಸಸ್ಸು ಅದೆಲ್ಲ ನಾನು ಮಾಡೋಕ್ಕೆ ಆಗಲ್ಲ. ಇದು ಡ್ಯಾನ್ಸು ಇದು ಮಾಡ್ತೀನೋ ಇಲ್ವೋ, ಇವತ್ತು ಸ್ಟೇಜ್ಗೆ ಇಲ್ಲಿ ಬರುವಾಗೂ ಅದೇ ಅನ್ಕೊಂಬಂದೆ, ಅಯ್ಯೋ ಒಂದು ಸ್ಟೆಪ್ ಮಿಸ್ ಆದರೆ ಫುಲ್ ಸಾಂಗ್ನೇ ಮಿಸ್ ಮಾಡಿಬಿಡ್ತೀನಲ್ಲ ಅಂತ. ಆಮೇಲೆ ಅವಳು ಇಲ್ಲ ಮಾಡು ಆಗುತ್ತೆ ಮಾಡು ಅಂತ ಅಂದ್ಬಿಟ್ಟು ಮಾಡಿದ್ದು. ಡ್ಯಾನ್ಸೇ ಆಗಲಿ, ನಾಟಕ ಅಥವಾ ಇದು, ಬಟ್ ಎಲ್ಲರ ಹೆಸರು ಕೇಳಬೇಡಿ ದಯವಿಟ್ಟು.